ಸಭೆಯನ್ನು ನಡೆಸ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ನೀವೆಲ್ಲ ಪುರಸಭೆ ಸದಸ್ಯರು ನೀವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂತ ವಿಷಯನ ಇವತ್ತು ಬೀದಿ ತಂದು ಇಟ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಹರಾಜಾಕತ್ತಿದ್ದೀರಾ. ಒಂದು ಯಾಕೆ ತಮ್ಮ ಸದಸ್ಯರುಗಳ ಅಲಲದಿಂದ ತೋಡ್ಕೊತ ಇದ್ದೀರಾ. ಒಂದ್ ನಿಮಿಷ ತಡೆಯೋಣ ಇಲ್ಲಿ, ಒಂದ್ ನಿಮಿಷ ವೆಂಕಟೇಶ್ ಒಂದ್ ನಿಮಿಷ ತಡೆಯೋಣ ಇಲ್ಲಿ, ಆಯ್ತಾ? ಹರಾಜ್ ಹಾಕಂತ ಇದ್ದೀರಾ. ಯಾಕೆ ಅಂತಂದ್ರೆ ಇಲ್ಲಿ ಬೇಲೂರಿನ ಅಭಿವೃದ್ಧಿ ದೃಷ್ಟಿನಲ್ಲಿ ಕಾಂಗ್ರೆಸ್ ಆಡಳಿತ ಇರ್ಬೋದು, ಬಿಜೆಪಿ ಶಾಸಕರು ಇರ್ಬೋದು, ಇವತ್ತು ಇಲ್ಲಿ ಒಂದೋಡಿ ಮೇಲೆ ನಡೀತಾ ಇಲ್ಲ ಯಾವುದೇ ಪಟ್ಟಣದ ಅಭಿವೃದ್ಧಿ ದೃಷ್ಟಿನಲ್ಲಿ. ಏನಾಗ್ತದೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನ ಸದಸ್ಯರು ಏನು ಪುರಸಭೆ ಆಡಳಿತದ ಒಳಗಡೆ ಪುರಸಭೆಗೆ ಬರುವಂತ ಅನುದಾನದಲ್ಲಿ ತಮ್ಮ ವಿವೇಚನೆಗೆ ಸಂಬಂಧಪಟ್ಟಂತೆ ಎಲ್ಲಾ ವಾರ್ಡ್ 23ನ ವಾರ್ಡಿನ ಸಮರ್ಪಕ ವಾರ್ಡಿಗೆ ಅನುದಾನಗಳನ್ನ ಹಿಡ್ಕೊಂಡು ಇವತ್ತು ಪಟ್ಟಣದ ಅಭಿವೃದ್ಧಿ ಮಾಡೋ ದೃಷ್ಟಿನಲ್ಲಿ ಈಗ ಈ ಹಿಂದೆ ಶಾಂತಕುಮಾರ್ ಹೇಳಿದ್ರು, ಇವತ್ತು ಏನಾದ್ರು ನಾವು ಕ್ರಿಯಾ ಯೋಜನೆ 700 ಕೋಟಿ ಕ್ರಿಯಾ ಯೋಜನೆನ ಇವತ್ತು ಶಾಸಕರು ಬಂದಾದ್ಮೇಲೆ ಬದಲಾವಣೆ ಆಗಿದೆ. ಕೆಲವು 3-4 ವಾರ್ಡಿಗೆ ಹಾಕೊಂಡು ಇನ್ನು ಉಳಿದಂತ ಆಗಂತ ರಸ್ತೆಗಳು ಚರಂಡಿಗಳು ಆಗಂತ ಜಾಗ ಬಿಟ್ಟು ಎಲ್ಲ ಒಂದ್ ಕಡೆ 3-4 ಕಡೆಗೆ ಚೆನ್ನಾಗಿರೋ ಕಡೆ ರಸ್ತೆ ಕಿತ್ತು ರಸ್ತೆ ಮಾಡ್ತಾ ಇದಾರಂತ ಶಾಸಕ ಏನು ಪುರಸಭೆ ಆರೋಪ ಮಾಡ್ತಾರೆ. ಇವತ್ತು ನೀವು ಈ ಗೊಂದಲಕ್ಕೆ ಫಸ್ಟ್ ಏನಾಗ್ತದೆ ಅಂತಾರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಿ. ಯಾಕೆಂದ್ರೆ ನಿಮ್ಮನ್ನ 23 ವಾರ್ಡಿನ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಇಲ್ಲಿಗೆ. ಇಲ್ಲಿ ಶಾಸಕರಿಗೂ ಅಷ್ಟೇನೆ ಇದೇ ಬೇಲೂರು ನಗರದಿಂದ ತಮಗೂ ಸಹ ಮತ ಹಾಕಿದ್ದಾರೆ. ಇವತ್ತು ನೀವು ಪಟ್ಟಣದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಇಬ್ರು ಉತ್ತರ ಕೊಡ್ಬೇಕಾಗ್ತದೆ. ಇವತ್ತು ನೀವು ಅವ್ರು ಹೇಳ್ತಾರೆ 700 ಕೋಟಿ ಕ್ರಿಯಾ ಯೋಜನೆನ ಹಿಂದೆ ಲಿಂಗೇಶ್ವರ ಕಾಲದಲ್ಲಿ ತಂದಿದ್ದಂತ ಅನುದಾನನ ಇವತ್ತು ಶಾಸಕರು ಬಂದ್ಮೇಲೆ ಕ್ರಿಯಾ ಯೋಜನೆ ಚೇಂಜ್ ಮಾಡಿ ಎಲ್ಲ 3-4 ವಾರ್ಡಿಗೆ ಹಾಕೊಂಡು ಶಾಸಕರು ಮನೆ ಕಡೆಗೆ ಹಾಕೊಂಡಿದ್ದಾರೆ, ಒಕ್ಕಲಿಗರ ಚೌಟ್ರ ಕಡೆಗೆ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ಅಂತ ಅಲ್ಲಿಗೆ ಹಾಕೊಂಡಿದ್ದಾರೆ ಅಂತ ಆರೋಪ. ಇದು ನೀವು ನಿಮ್ಮ ಒಳಗಡೆ ಬಂದಿರೋಂತ ಭಿನ್ನಾಭಿಪ್ರಾಯದಿಂದ ಇವತ್ತು ಬೇಲೂರು ಪಟ್ಟಣವನ್ನ ಅಭಿವೃದ್ಧಿಯಲ್ಲಿ ಕುಂಠಿತಗೊಳಿಸ್ತಾ ಇದ್ದೀರಾ. ತಾವು ಮನಗಂಡ್ಬೇಕು. ಯಾಕಾಗ್ತದೆ ಅಂದ್ರೆ ನೀವು ಶಾಸಕರು ಇರ್ಬೋದು, ಸದಸ್ಯರು ಇರ್ಬೋದು, ಒಂದೇ ಮುಖದ ಎರಡು ನಾಣ್ಯಗಳು. ತಾವು ಅಭಿವೃದ್ಧಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ರಸ್ತೆ ಒಂದು ಕಡೆ 28 ಅಡಿ ರಸ್ತೆ ಮಾಡಿದ್ದೀರಾ, ಒಂದ್ ಕಡೆ 27 ಅಡಿ ರಸ್ತೆ ಮಾಡಿರಾ, ಒಂದ್ ಕಡೆ 27 ಅಡಿ ಮಾಡಿದ್ದೀರಾ, ಒಂದ್ ಕಡೆ ಅವನು ಎದುರಿಸ್ತಾ ಇದ್ದಾನೆ ಕಾಂಟ್ರಾಕ್ಟರ್ಗೆ ಭಯ ಬೀಳಿಸ್ತೇನೆ ಅಂತ ಹೇಳ್ಬಿಟ್ಟು 26 ಅಡಿ ಹೊಡೆದಿದ್ದಾರೆ. ಶಾಸಕರ ಇದು ದಯವಿಟ್ಟು ಗಮನಿಸಬೇಕು. ಯಾಕೆ ಅಂತಂದ್ರೆ ತಮ್ಮ ಇದ್ರಲ್ಲಿ ಇರೋಂಥದ್ದು. ಈಗ ನೀವೇ ಅದು ನಮ್ಮ ಕೋರಿಕೆ ಮೇಲೆನೆ ರಸ್ತೆ ಮಾಡ್ತಿದ್ರ, ಅದಕ್ಕೆ ಅಭಿನಂದನೆ ಇದೆ. ಯಾಕೆಂದ್ರೆ ರಸ್ತೆ ಅಗಲೀಕರಣ ಆಗಂತದ್ದು ಸಾರ್ವಜನಿಕ ಒಳ್ಳೆ ದೃಷ್ಟಿ ಇಟ್ಕೊಂಡು ಮಾಡ್ತಿದ್ರ ಸಂತೋಷ. ಆದ್ರೆ ಅದು ಸಮರ್ಪಕವಾಗಿ ಆಗ್ಬೇಕಲ್ವಾ? ಇವ್ರಿಗೆ ಆಗಿ ಪಕ್ಕದವರಿಗೆ ಮೋಸ ಆಗೋದಾದ್ರೆ ಯಾತಕ್ಕೆ ಮಾಡ್ಬೇಕು? ದಯವಿಟ್ಟು ತಾವು ಇಂಜಿನಿಯರ್ಗೆ ಸೂಕ್ತವಾದ ಸೂಚನೆ ನೀಡಿ ಸರಿಯಾದ ರೀತಿಯಲ್ಲಿ 28 ಅಡಿ ಅವನು ಯಾವ ಬಲಿಷ್ಠವಾದ ವ್ಯಕ್ತಿ ಆದ್ರೂ 28 ಅಡಿ ಮಾಡಿಸ್ಲೇಬೇಕು ನೀವು. ಯಾಕೆ ಅಂತಂದ್ರೆ ಇಲ್ಲಿ ದೂರನ್ನ ನೇರವಾಗಿ ಯಾರು ಹೇಳ್ತಾ ಇಲ್ಲ. ಪಾಪ ನನಗೆ ದಿನ ಫೋನ್ ಬರ್ತವೆ. ನಾವು ಶಾಸಕರು ಎಷ್ಟೆಲ್ಲ ಫೋನ್ ಮಾಡೋದು, ನೀವೆಲ್ಲ ಸದನದಲ್ಲಿ ಇರ್ತಾರೋ ಇನ್ನೊಂತ ಇರ್ತಾರೋ ಎಲ್ಲ ಇರ್ತಾರೋ ಗೊತ್ತಿಲ್ಲ. ಹಂಗಾಗಿ ನಿಮಗೆ ಹೇಳಿದಾಗ ಏನಾಗ್ತದೆ, ಒಂದ್ಸಲ ಫೋನ್ ಎತ್ತೀರ. ಅವರ ವಾರ್ಡ್ಗಳಲ್ಲಿ ಅವರು ಸಮರ್ಪಕವಾಗಿ ಅನುದಾನವನ್ನು ಹಾಕೊಂಡು ಏನು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡು ಅನುದಾನ ಹಾಕೊಂಡು ಕಾಮಗಾರಿ ಮಾಡೋದಕ್ಕೆ ಬಿಡಿ. ಇಲ್ಲೇನಾಗ್ತದೆ, ಶಾಸಕರು ಒಂದ್ ಕಡೆ ಭಯ ಹಾಕೋದು, ಪುರಸಭೆ ಸದಸ್ಯರ ಒಂದ್ ಕಡೆ ಭಯ ಹಾಕೋದು, ಇಲ್ಲಿ ಅಭಿವೃದ್ಧಿ ಕುಂಠಿತಾಗ್ತದೆ. ಹಂಗಾಗಿ ಇಲ್ಲಿ ನಾವು ಸಾರ್ವಜನಿಕರು ಮನೆ ಪಿಕ್ಚರ್ ನೋಡಕ್ ಬಂದು ಕೂತಿದೀವಿ. ಹಂಗಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈಗ ನಿಮ್ ಇಬ್ಬರಲ್ಲಿ ಇಲ್ಲಿವರೆಗೆ ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಮ್ಗೆ ಬೇಡ. ಮುಂದೆ ಆದಂತ ಅಭಿವೃದ್ಧಿ ಕಾರ್ಯನ ತಾವೆಲ್ಲ ಒಂದು ಒಗ್ಗಟ್ಟಿನಿಂದ ಓದ್ಕೊಂಡು ಇವತ್ತೇನಾದ್ರೂ ಈಗ ಹೇಳ್ತಾ ಇದ್ರ, ಈಗ ನಾವು ಇನ್ನು ಉಳಿದಂತ ಶಾಂತಕುಮಾರ್ ಹೇಳಿದ್ರು ಬೇರೆ ವಾರ್ಡ್ಗಳಲ್ಲಿ ರಸ್ತೆನೇ ಇಲ್ಲ, ಕಿತ್ತೋ ಇದಾವೆ, ಚರಂಡಿ ಇಲ್ಲ ಅಂತ ಕಡೆ ಆಯ್ಕೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಆ ಕಡೆಗೆ ಅನುದಾನ ಹಾಕ್ಬಿಟ್ಟು ಮಾಡಿ ಇದು ಮಾಡಿರೋ ಅಂತ ಸಾಕು. ಈಗ ಇಲ್ಲಿವರೆಗೆ ನಿಮ್ಮ ತೊಂಬರಾಟ ನೋಡಿ ಸಾಕಾಯ್ತು ನಾವು ಬೇಲೂರಿಂದ. ಈಗ ಅದೇ ರೀತಿ ನಮ್ಮ ಈಗ ಇಲ್ಲಿ ನೋಡಿ ಬಂದು ಕೂತಿದ್ದಾರೆ 7ನೇ ವಾರ್ಡ್ ಸಾರ್ವಜನಿಕರು. ಇವ್ರು ಏನ್ ಹೇಳ್ತಾ ಇದಾರೆ, ಈ ಬಿಕ್ಕೋಡ್ ರಸ್ತೆಯಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ, ಸಮರ್ಪಕವಾಗಿ ಆಗ್ತಾ ಇದೆಯಾ ಅನ್ನೋದನ್ನ ಶಾಸಕರು ಗಮನಿಸಬೇಕಾಗ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ಈಗ ಕಟ್ ರಸ್ತೆಗಳಿದಾವೆ. 7ನೇ ವಾರ್ಡಿಗೆ ಹೋಗೋ ರಸ್ತೆ ಇದೆ, ಮುಸ್ಲಿಮ್ಸ್ ಏರಿಯಾ ರಸ್ತೆ ಇದೆ, ಇನ್ನೊಂದ್ ಕಡೆ ಇನ್ನೊಂದು ರಸ್ತೆ ಇದೆ. ಅಲ್ಲಿ ಏನಾಗ್ತದೆ, ಡ್ರೈನ್ 2 ಕಡೆ ಸೇರುವಾಗ ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, 2 ಅಡಿ 3 ಅಡಿ ಹೈಟ್ ಜಾಸ್ತಿ ಇದೆ ಈ ರೋಡ್ಗೂ ಅದಕ್ಕೂ. ಅಲ್ಲಿ ಹೋಗೋದಕ್ಕೆ ಈಗ ದಾರಿ ಸಾರ್ವಜನಿಕವಾಗಿ ಅಡ್ಡ ಗರ್ತಂಗ ಆಗ್ಬಿಟ್ಟಿದೆ. ಈಗ ಆಲ್ರೆಡಿ ಅಲ್ಲಿಂದ ಪಾಪ ಚರಂಡಿ ಹೊತ್ಕೊಂಡು ದಾಟ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಆ ವಿಷ್ಣುವರ್ಧನ್ ಎದುರುಗಡೆ ರಸ್ತೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.